ನನಗೆ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾರೆ, ಬ್ರದರ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಮೊನ್ನೆ ನೀವು ಹಾಕಿದ್ದಂಥ ಹರಿಸೇವೆ ಕಾರ್ಯದ ಒಂದು ವಿಡಿಯೋ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು ಆ ವಿಡಿಯೋ. ಹಾಗೆ ಅದರಲ್ಲಿ ಇನ್ನೂ ಸ್ವಲ್ಪ ಮಾಹಿತಿ ಇತ್ತು, ನೀವೇನಾದರೂ ಫ್ರೀ ಇದ್ದರೆ ನಾನು ಆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಹಾಗೆ ಲಾಸ್ಟಲ್ಲಿ ಇನ್ನೊಂದು ಡೈಲಾಗ್ ಹೊಡೆದ್ರು ಅವರು, ಬ್ರದರ್ ನನಗೆ ಇನ್ನೊಂದು ಆಸೆ ಇದೆ, ಏನು ಅಂತ ಹೇಳಿದರೆ ಕನ್ನಡ ಜನತೆ ಅವ್ರ ಸಂಸ್ಕೃತಿ ಆಚಾರ ವಿಚಾರನ ಯಾವ ಥರ ಜಗತ್ತಿಗೆ ತೋರಿಸ್ತಾರೆ, ಅದೇ ಥರ ನಮ್ಮ ಉತ್ತರ ಕನ್ನಡದ ಸಂಸ್ಕೃತಿ ಆಚಾರ ವಿಚಾರನ ಕೂಡ ನಾವು ಜಗತ್ತಿಗೆ ತೋರಿಸ್ಬೇಕು ಅಂಥೇಳಿ. ನನಗೆ ಅವ್ರ ಮಾತುಗಳು ಭಾಳ ಇಷ್ಟ ಆಯಿತು. ಯಾಕಂದರೆ ನನಗೆ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಈ ಥರದ ಮೆಸೇಜ್ಗಳು ಬಂದಿದ್ದು ಭಾಳ ಕಡಿಮೆ. ಅದರಲ್ಲೂ ಕೂಡ ನಿನ್ನೆ ನಮ್ಮ ಹರಿಸೇವೆ ಕಾರ್ಯದ ಒಂದು ವಿಡಿಯೋಗೋಸ್ಕರ ಅವರು ಮೆಸೇಜ್ ಮಾಡಿದ್ದು ನನಗೆ. ನಾನು ಕೂಡ ಅವ್ರಿಗೆ ಒಂದು ರಿಪ್ಲೈ ಕೊಟ್ಟೆ. ದಕ್ಷಿಣ ಕನ್ನಡ ಜನತೆ ಯಾವ ಥರ ಅಂತ ಹೇಳಿದರೆ, ಅವನು ಹೊಸ ಯೂಟ್ಯೂಬರ್ ಆಗಿರ್ಬೋದು, ಹಳೆ ಯೂಟ್ಯೂಬರ್ ಆಗಿರ್ಬೋದು, ಅವನಿಗೇನು ಗೊತ್ತಿಲ್ಲದೇ ಇರ್ಬೋದು, ಬಟ್ ಅವನು ನಮ್ಮ ಆಚಾರ ವಿಚಾರ ಸಂಸ್ಕೃತಿಯ ವಿಡಿಯೋ ಮಾಡಿದರೆ ಆ ಜನತೆ ಯಾವ ಥರ ಅಂತ ಹೇಳಿದರೆ ಅವ್ರನ್ನ ಬೆಳೆಸ್ತಾರೆ. ನಮ್ಮ ಆಚಾರ ವಿಚಾರ ಕೂಡ ಬೆಳಿಬೇಕು, ಹಾಗೆ ಅದ್ರ ಜೊತೆ ನಮ್ಮ ಹುಡುಗನೂ ಕೂಡ ಬೆಳಿಬೇಕು ಅಂತೀವಿ. ಅದೇ ನೀವು ನಮ್ಮ ಉತ್ತರ ಕನ್ನಡಕ್ಕೆ ಬಂದರೆ ಬ್ರದರ್ ಅದು ಉಲ್ಟಾಗಿರುತ್ತೆ. ನೀವೇ ನೋಡ್ಬೋದು, ನಾನು ಆ ವಿಡಿಯೋ ಹಾಕಿ 3 days ಆಯಿತು, 2 days ಏನೋ ಆಯಿತು, ಏನೋ ಒಂದು 450ರಿಂದ 500 ವ್ಯೂಸ್ ಬಂದಿರ್ಬೋದು ಅಷ್ಟೇ ಅದಕ್ಕೆ. ಹಾಗೆ ಅದು ಕೂಡ ನಮ್ಮ ಊರಿನವರು ಅಕ್ಕಪಕ್ಕದವರೇ ನೋಡಿದ್ದು. ಅವ್ರು ಏನು ಮಾಡ್ತಾರೆ ನೋಡ್ತಾರೆ, ಬಟ್ ಯಾರಿಗೂ ಕೂಡ ಶೇರ್ ಮಾಡಲ್ಲ. ನಮ್ಮ ಸಂಸ್ಕೃತಿ ಬೆಳೆಸಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟು, ಅಥವಾ ನಾನು ಬೆಳಿಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟು, ಅದು ದೇವರಿಗೆ ಗೊತ್ತು.